ಆಪರೇಷನ್ ಸಿಂಧೂರ ಮೂಲಕ ಪಾಕ್ ಉಗ್ರ ಸದೆಬಡಿದ ಭಾರತೀಯ ಸೈನಿಕರ ಪರ ದೇಶದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು, ಕಲಬುರಗಿಯಲ್ಲಿ ಸಿಂಧೂರ ಸಂಭ್ರಮಾಚರಣೆ ನಡೆಸುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ಭಾರತೀಯ ಸೈನಿಕರಿಂದ ಪಾಕ್ ಉಗ್ರ ನೆಲೆಗಳ ಮೇಲೆ ದಾಳಿ ನಡೆಸಿದ್ದು, ಕಲಬುರಗಿಯಲ್ಲಿ ಆಪರೇಷನ್ ಸಿಂಧೂರ ಸಂಭ್ರಮಾಚರಣೆ ನಡೆಸಲಾಯಿತು. ನಗರದ ಎಸ್ವಿಪಿ ವೃತ್ತದಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರು ಹಾಗೂ ಮಹಿಳೆಯರು ಪಟಾಕಿ ಸಿಡಿಸಿ, ಸಿಹಿ ಹಂಚಿ, ಸಿಂಧೂರ ಹಚ್ಚಿ ಸಂಭ್ರಮಾಚರಣೆ ನಡೆಸಿದ್ರು. ಭಾರತದ ಶ್ರೀಕೃಷ್ಣ ಪ್ರಧಾನಿ ನರೇಂದ್ರ ಮೋದಿ ಇರುವವರೆಗೂ ದೇಶದ ಪ್ರಜೆಗಳಿಗೆ ಕೆಣಕಿದ್ರೆ ಸುಮ್ಮನೆ ಬಿಡುವುದಿಲ್ಲ ಎಂದ ಕಾರ್ಯಕರ್ತರು ಭಾರತೀಯ ಸೈನಿಕರ ಶೌರ್ಯವನ್ನ ಕೊಂಡಾಡಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. भारत माता की जय, जय श्री राम, जय जय श्री राम, जय श्री राम, जय जय श्री राम. ಅವತ್ತೇನೋ ಕಾಶ್ಮೀರದಲ್ಲಿ 22ನೇ ತಾರೀಕು ಪಲ್ಗಾಮದಲ್ಲಿ ನಮ್ಮ ಹಿಂದೂಗಳು ಅಂತೇಳಿ ಸೂಚಿಸಿಕೊಂಡು ಅಣ್ಣ ಕೋಮಿನವರು ಮತ್ತು ಉಗ್ರಗಳು ನಮ್ಮ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಅವತ್ತೇನು ಆ ನರಮೇಧದ ಒಂದು ಕೃತ್ಯ ಬಹಳ ಭಯಂಕರವಾದದ್ದು. ಸೊ ಅದಷ್ಟೇ ಅಲ್ಲದೆ ಇವತ್ತಿನ ದಿವಸ ನಮ್ಮ ಭಾರತದ ಶ್ರೀಕೃಷ್ಣ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ನಾವು ಅವ್ರನ್ನ ಕರಿತೀವಿ. ಯಾರಂತ ಹೇಳಿದ್ರೆ ನರೇಂದ್ರ ಮೋದಿ ಅವರು ಇವತ್ತಿನ ದಿವಸ ಬರೀ ನಮ್ಮ ಹಿಂದೂಗಳನ್ನ ಆ ರೀತಿ ಮಾಡಿದ್ದಕ್ಕೆ ಇಡೀ ದೇಶವನ್ನೇ ಒಂದು ಭೂಪಟದಲ್ಲಿ ಆ ಹೆಸರನ್ನ ಸರ್ವನಾಶ ಮಾಡ್ತೀನಿ ಅಂತ ಪಣ ತೊಟ್ಟು ಇವತ್ತಿನ ದಿವಸ ಜಸ್ಟ್ ಒಂದು ಟ್ರೈಲರ್ನ ಕೊಟ್ಟಿದ್ದಾರೆ. ಸೊ ಈ ಟ್ರೈಲರ್ ಅಷ್ಟೇ ಮುಗಿಯುವುದಿಲ್ಲ, ಪಿಕ್ಚರ್ ಇನ್ನೂ ಕೆಲವೇ ದಿನಗಳಲ್ಲಿ ಆಗುತ್ತೆ. ಸೊ ಅದಷ್ಟೇ ಅಲ್ಲ, ಇದು ಯೋಧರ ಒಂದು ಕಾರ್ಯ ಅಷ್ಟೇ ಅಲ್ಲ. ಅಂಥ ಪರಿಸ್ಥಿತಿ ಬಂದಾಗ ನಮ್ಮಂಥ ಹಿಂದೂ ಸಂಘಟನೆ ಕಾರ್ಯಕರ್ತರು ಅಷ್ಟೇ ಅಲ್ಲದೆ ದೇಶ ಪ್ರೇಮಿಗಳೆಲ್ಲನೂ ನಾವು ಪಾಕಿಸ್ತಾನಕ್ಕೆ ಹುಕ್ಕಿ ಆ ಭೂಪಟದಲ್ಲಿ ಪಾಕಿಸ್ತಾನವನ್ನು ಸರ್ವನಾಶ ಮಾಡಲಿಕ್ಕೆ ನಾವು ರೆಡಿತೀವಿ ಅಂತ ಮೋದಿಯವರಿಗೆ ನಾವು ಅಭಿನಂದನೆಗಳು ಹೇಳ್ತೇವೆ. ನರೇಂದ್ರ ಮೋದಿಯವರು ಹಾಗೂ ನಮ್ಮ ಭಾರತ ದೇಶದ ಹೆಮ್ಮೆಯ ಸೈನಿಕರು ಏನು ನಿನ್ನೆ ಪಾಕಿಸ್ತಾನದ ಮೇಲೆ ಮತ್ತು POKದ 9 ಜಾಗಗಳು ಏನು ಟೆರರಿಸ್ಟ್ ಇರ್ತಿದ್ರು ಆ ಜಾಗದ ಮೇಲೆ ಏನು ಅಟ್ಯಾಕ್ ಮಾಡಿ ಆ 26 ಜನ ಮಹಿಳೆಯರ ಕುಂಕುಮವನ್ನು ತೆಗೆದಿದ್ದ ಪ್ರತಿಕಾರವಾಗಿ ಅವರೇನು ಅದಕ್ಕೆ ಉತ್ತರ ಅವರಿಗೆ ಸಿಂಧೂರ ಆಪರೇಷನ್ ಅಂತ ಮಾಡಿನೇ ಕೊಡಬೇಕು ಅಂತ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಏನು ಮಾಡಿದ್ರು. ನಿಜವಾಗ್ಲೂ ಈ ಭಾರತ ದೇಶದ ನಮ್ಮ ಸೈನಿಕರ ಮೇಲೆ ಮತ್ತು ನರೇಂದ್ರ ಮೋದಿಯವರ ಮೇಲೆ ನಾವು ಹೆಮ್ಮೆ ಆಗಬೇಕು. ಅದೇ ರೀತಿಯಾಗಿ ಇದು ಏನಿದ್ರು ಈ ಥರದ ಏನಾದರೂ ಒಂದು ನಿರ್ಧಾರ ತಗೋಬೇಕಾಗಿತ್ತಂತಂದ್ರೆ ಅದು ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ನಾವು ಕಲಬುರಗಿಯಲ್ಲಿ ವಿಶೇಷವಾಗಿ ನಮ್ಮ ಭಾರತ ದೇಶದ ಮಹಿಳೆಯರ ಪ್ರತೀಕ ಏನಪ್ಪ ಅಂತಂದರೆ ಸಿಂಧೂರ. ಅದಕ್ಕಾಗಿ ನಾವು ಕಲಬುರಗಿ ಒಳಗೆ ನಮ್ಮ ಯುವಕರ ಜೊತೆಗೆ ನಾವು ಸಿಂಧೂರು ಮತ್ತು ಅರಿಶಿಣವನ್ನು ಮಹಿಳೆಯರಿಗೆ ಕೊಟ್ಟು ಮತ್ತು ಪಟಾಕಿಯನ್ನು ಹಾರಿಸೋದ್ರ ಮೂಲಕ ವಿಜಯೋತ್ಸವನ ಮಾಡ್ತಾ ಇದ್ದೇವೆ. ಭಾರತ ದೇಶದ ಎಲ್ಲ ದೇಶ ವಿರೋಧಿಗಳಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಇನ್ನು ಮುಂದೆ ತಮ್ಮದು ಏನು ಆಟ ಅದ ನಡೆಯಂಗಿಲ್ಲ. ಶ್ರೀಕೃಷ್ಣನ ಪರಮಾತ್ಮನಂಗೆ ನರೇಂದ್ರ ಮೋದಿಯವರು ಎಲ್ಲಿ ತನಕ ನಮ್ಮ ಬೆನ್ನೆಲುಬಾಗಿರ್ತಾರೆ, ನಮ್ಮ ದೇಶದ ಸೈನಿಕರು ಎಲ್ಲಿ ತನಕ ನಮ್ಮ ಭಾರತವನ್ನು ಕಾಯಕ್ಕಿರ್ತಾರೆ, ನಿಮ್ಮ ಆಟ ಇನ್ನು ಮುಂದೆ ನಡೆಯಲ್ಲ, ನೀವು ಎಚ್ಚರಿಕೆಯಿಂದ ಇರಬೇಕಂತ ಅನ್ನೋ ಒಂದು ಸಂದೇಶನೂ ಕೂಡ ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.